ಶಿಕ್ಷಣ ಸಂಪೂರ್ಣಗೊಂಡಿತ್ತು. ಇನ್ನು ಮುಂದೆ ಅಣ್ಣ ಅತ್ತಿಗೆಯರ ಆಸೆಯಂತೆ ನಾನೊಬ್ಬ ಆದರ್ಶ ಶಿಕ್ಷಕನಾಗಿ ಮುಂದುವರೆದರೆ ಅಣ್ಣ ಅತ್ತಿಗೆಯರು ನನ್ನನ್ನು ಓದಿಸಿದ್ದಕ್ಕೂ ಸಾರ್ಥಕವಾಗುತ್ತದೆ. ನಿಮ್ಮನ್ನೆಲ್ಲೂ ನೋಡಿದಾಗಿದೆಯಲ್ಲ? ಹೌದು, ನಾನು ನಿಮ್ಮನ್ನು ಎಲ್ಲೋ ನೋಡಿದ ನೆನಪು, ಬಟ್ ನೆನಪಾಗುತ್ತಿಲ್ಲ. ನನಗೆ ಸಂಪೂರ್ಣ ಜ್ಞಾಪಕವಾಯಿತು ಮೇಡಮ್. ಇಂದಿನ ವರ್ಷ ಡಿಸೆಂಬರ್ 18ರಂದು ನಡೆದ ಧಾರವಾಡ ಯೂನಿವರ್ಸಿಟಿ ಕಾಲೇಜ್ ಗ್ಯಾದರಿಂಗಿನಲ್ಲಿ ಹಾಡಿನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ರೇಣುಕಾ ಅಲ್ಲವೇ? ಯುವರ್ ಗೆಸ್ ಕರೆಕ್ಟ್. ಮತ್ತೆ ತಾವು ಯಾರು? ತಮ್ಮ ಹೆಸರೇನು? ಅದೇ ಕಾಲೇಜಿನಲ್ಲಿ TCH ಮುಗಿಸಿ ಬಂದ ಈ ಊರ ಬಡ ರೈತನಾದ ಸತ್ಯವಂತನ ತಮ್ಮ ಸಂಪತ್ ಎಂದು ನನ್ನ ಹೆಸರು. ಓಹೋ, ಸತ್ಯವಂತನ ತಮ್ಮ ಸಂಪತ್. ನೆಕ್ಸ್ಟ್ ಮೀಟಿಂಗ್. ಮೇಡಮ್, ನಾನು ಸಂಗೀತ ಪ್ರೇಮಿ. ನನಗೆ ನಿಮ್ಮ ಹಾಡೆಂದರೆ ತುಂಬ ಇಷ್ಟ. ನೀವು ಅಂದು ಕಾಲೇಜಿನಲ್ಲಿ ಆಡಿದ ಹಾಡನ್ನು ನಾವಿಬ್ಬರು ಜೋಡಿಯಾಗಿ ಆಡೋಣವೇ ಎಂದು. ಹಾಗೆ ಆಗಲಿ, ಬನ್ನಿ. ಸಂಗಾತಿಯೇ 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 ನಗುವ ಮಲ್ಲಿಗೆ ನೀ ಬಳಿವ ಬೆಲ್ಲಗೆ, ನಗುವ ಮಲ್ಲಿಗೆ ನೀ ಬಳಿವ ಬೆಲ್ಲಗೆ, ನೀನೇ ಮಿನುಗುತ್ತಾರೆ ನಿನ್ನ ಮಗವ ತೋರೆ, ನೀನೇ ಮಿನುಗುತ್ತಾರೆ ನಿನ್ನ ಮಗವ ತೋರೆ, ಸ್ವರ್ಗದ ಅಪ್ಸರೆ 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 ಇರುವೆ ಜೊತೆಗೆ ಸಂಪತ್, ನಿಮಗೆ ಟೈಮ್ ಸಿಕ್ಕಾಗೆಲ್ಲ ನಮ್ಮ ಮನೆ ಕಡೆ ಬಂದು ಹೋಗಿ. ನಾನಿನ್ನು ಬರಲೇ. ಇಂದು ಈ ರೇಣುಕಾ ಆಡಿದ ಹಾಡು
ಮಾಡಿದ ಡ್ಯಾನ್ಸ್ ನನ್ನ ಕಣ್ಮುಂದೆ ಬಂದಂತಾಗುತ್ತಿದೆ. ಕೋಗಿಲೆಯ ಕಂಠ, ನವಿಲಿನ ನೃತ್ಯ ಇರುವ ಈ ರೇಣುಕಾ ನನ್ನ ಬಾಳಿನ ಜ್ಯೋತಿಯಾಗಿ ಬಂದರೆ ನನ್ನಂತ ಅದೃಷ್ಟಶಾಲಿಯೇ ಯಾರು ಇಲ್ಲ ಈ ಜಗದಲ್ಲಿ. ಐ ಲವ್ ಯು ರೇಣುಕಾ, ಐ ಲವ್ ಯು. ಪಾತ್ರಧಾರಿಗಳಿಗೆ ಯಾರು ಮಾಡಿರಂತಾರು? ಆ ಸಿದ್ದೇಶ್ವರನಲ್ಲಿ ಪೂಜಿಸಿ ಈ ನಮ್ಮ ಸಂಸಾರ ಸುಖವಾಗಿ ಸಾಗುವಂತೆ ಅನುಗ್ರಹಿಸು ತಂದೆ ಎಂದು ಆ ದೇವರಲ್ಲಿ ಬೇಡ್ಕೋಬೇಕು. ಏನು TCH ಮುಗಿಸಿ ಶಿಕ್ಷಕನ ಹುದ್ದೆಗೋಸ್ಕರ ಹಂಬಲಿಸುತ್ತಿರುವ ನನ್ನ ಮೈದುನ ಸಂಪತ್ತಿಗೆ ಆದಷ್ಟು ಬೇಗ ಹುದ್ದೆ ಸಿಗಲಿ ಎಂದು ಆ ದೇವರಲ್ಲಿ ಬೇಡ್ಕೋಬೇಕು. ಏನು ನನ್ನ ಮೈದುನ ಜಮದಗ್ನಿಗೆ ಒಬ್ಬ ಆದರ್ಶ ವ್ಯಕ್ತಿ ಸತಿಯಾಗಿ ಬರಲಿ ಎಂದು ಆ ಸಿದ್ದೇಶ್ವರನಲ್ಲಿ ಸದಾ ನಾನು ಬೇಡ್ಕೊಳ್ತೇನೆ. ಶಬಾರೆ, ಯಾರು? ನಾನೇ ಈ ಊರ ಶ್ರೀಮಂತ ದೇಸಾಯಿ ಗೌಡ. ಇರಬಹುದು. ಪೂಜಿಸುತ್ತಿದ್ದ ನನ್ನನ್ನ ಕೂಗಿ ಕರೆದ ಕಾರಣ ಬಹುದಿನದಿಂದ ನನ್ನ ಮನಸ್ಸಿನಲ್ಲಿ ಮನೆ ಮಾಡಿಕೊಂಡು ಕುಳಿತಿರುವ ನನ್ನ ಆಸೆ ಈಡೇರಿಸಿಕೊಳ್ಳಲು ಬಂದಿರುವೆ. ಏನಿದೆ ಈ ನಿನ್ನ ಮಾತಿನ ಅರ್ಥ? ಪುಂಗಿಯ ನಾದ ಕೇಳಿ ಹಾವು ಹರಿದು ಬಂದಂತೆ ಹೊರಗಿಣಿ ಅಂತಿರುವ ನಿನ್ನನ್ನು ನನ್ನ ಹೃದಯದಲ್ಲಿ ಸಾಕಲು ನನ್ನ ಮನಸ್ಸು ಹರಿದು ನಿನ್ನಲ್ಲಿಗೆ ಬಂದೆ. ಲೇ ದೇಸಾಯಿಗೌಡ, ದೂರ ಸರಿದು ನಿಂತು ಮಾತನಾಡು. ನೋಡು, ನೀನೇನಾದ್ರೂ ನನ್ನ ಮುಟ್ಟೋದಕ್ಕೆ ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ಆ ನಿನ್ನ ಕಾಲನ್ನ ಕತ್ತರಿಸಿ ಆ ದೇವಿಗೆ ಅರ್ಪಿಸಬೇಕಾದಿತ್ತು. ಈ ದೇಸಾಯಿ ಗೌಡನನ್ನು ಕಂಡರೆ ಸಾಲ ಮಾಡಿದು ಶರಣನ್ನುತ್ತಾರೆ ಈ ತಾಲೂಕಿನ ಜನ. ಅಂದ ಮೇಲೆ ನನ್ನ ಕಾಲು ಕತ್ತರಿಸುವ ಗಂಡುಗಳಿಗೆ ಇನ್ನೂ ಜನ್ಮ ನೀಡಿಲ್ಲ ಈ ಭಾರತ ಮಾತೆ. ಹೆಣ್ಣು ಅಂದ್ರೆ ಏನೆಂದು ತಿಳಿದುಕೊಂಡಿದ್ದೀಯಾ ನಿನ್ನ ದೃಷ್ಟಿಯಲ್ಲಿ? ಹೆಣ್ಣು ಅಂದರೆ ನನ್ನ ದೃಷ್ಟಿಯಲ್ಲಿ ತೀಟೆ ತೀರಿಸಿಕೊಂಡು ತಿಂದು ಬಿಸಾಕುವ ಸಿಪ್ಪೆ. ಅದರಲ್ಲೂ ನೀರೊಂದು ಮಾಗಿದ ಮಾವಿನ ಹಣ್ಣು. ಎಲ್ಲ ಹೆಣ್ಣುಗಳು ಕೂಡ ಮಾಗಿದ ಮಾವಿನ ಹಣ್ಣೆಂದು ತಿನ್ನಲು ಹೋದೆ ವಿಷಪೂರಿತ ಬೇವಿನ ಹಣ್ಣಾಗಿ ನಿನ್ನ ನಿರ್ನಾಮಕ್ಕೆ ಕಾರಣವಾಗಬೇಕಾದಿತ್ತು. ಎಚ್ಚರ ಎಚ್ಚರ! ದೇಶ ಬರಿ ಏಕಚಿತ್ ಒಂದು ಹೆಣ್ಣಾದ ನಿನ್ನಿಂದ ನನಗೆ ಎಚ್ಚರ. ಎಚ್ಚರಿಕೆ ಎಂಬ ಶಬ್ದವನ್ನು ಕನಸಿನಲ್ಲಿಯೂ ಕಂಡಿಲ್ಲ ಈ ದೇಸಾಯಿ ಗೌಡ. ಸುಮ್ಮನೆ ನನ್ನ ಒಳಗಿ ಸೆರಗಾಸಿ ಸುಖರಿ ಹಿಡಿದರೆ ಸರಿ, ಇರದಿದ್ದರೆ ಹರಿದು ಹೊತ್ತಿಗೆ ಹಾಕುವೆ ಈ ಮೃದುವಾದ ಶರೀರವನ್ನು. ಬಾಯನ ಸನೇಕೆ ಲೇ ಪಾಪಿ, ನೀನೇನಾದ್ರೂ ನನ್ನ ಮುಟ್ಟೋದಕ್ಕೆ ಮುಂದೆ ಬಂದಿದ್ದೆ ಆದ್ರೆ ನಿನ್ನ ಪಾಲಿಗೆ ನಾನು ಹೊರಕ್ಕೆ ಹೋಗುವಾಗಬೇಕಾದಿತ್ತು. ಬಲು ಎಚ್ಚರ. ನಿನ್ನ ಗೊಡ್ಡು ಬೆದರಿಕೆ ವೇದಾಂತ ನನ್ನ ಮುಂದೆ ತೋರಿಸಬೇಡ ಸೆಬರಿ. ಜಗವನ್ನೇ ಆಳುವ ಧೈರ್ಯವುಳ್ಳ ಈ ದೇಸಾಯಿ ಗೌಡ ಮನಸ್ಸು ಮಾಡಿದರೆ ನನ್ನ ಆಳುಗಳಿಂದಾನೇ ನಿನ್ನನ್ನು ಒತ್ತು ತರಿಸಿ ಇದೇ ರಾತ್ರಿ ನಿನ್ನೊಂದಿಗೆ ಕಳೆಯುತ್ತಿದ್ದೆ. ಆದರೆ ಅದು ಸೂರನಾದ ನನಗೆ ಸೋಮಿಸುವುದಿಲ್ಲವೆಂದು
ಆ ಕೆಲಸಕ್ಕೆ ಕೈ ಹಚ್ಚದೆ ಮುಖಾಮುಖಿಯಾಗಿ ಬಂದು ಕೇಳುತ್ತಿದ್ದೇನೆ ನಾನು ಕಾಮ ಭಿಕ್ಷೆಯನ್ನು. ಕರ್ಮ ಚಾಂಡಾಲ, ಒಂಟಿ ಹೆಣ್ಣು ಸಿಕ್ಕಿದ್ದೇನೆಂದು ನೀನು ಬಲಾತ್ಕಾರ ಮಾಡೋದಕ್ಕೆ ಮುಂದೆ ಬಂದಿದ್ದೆ. ಆದ್ರೆ ಆ ನಿನ್ನ ರುಂಡವನ್ನ ಕತ್ತರಿಸಿ ಆ ನಿನ್ನ ರಕ್ತವನ್ನ ಹದ್ದು ಕಾಗೆ ನಾಯಿ ನರಿಗಳಿಗೆ ಔತಣವನ್ನ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಇಲ್ಲಿಂದ ಹೋಗ್ತೀಯೋ ಅಥವಾ ನಾರಿಯಾದ ನಾನು ಮಾರಿಯಾಗಲು. ಮಾರಿ ಲೇ ಉತ್ತು ಆಧಾರದ ಎಣ್ಣೆ, ನೀನು ಮಾರಿಯಾಗೋ ತನಕ ನಿನಗೆ ಸಮಯ ಕೊಡಲಾರೆ. ಅಷ್ಟರೊಳಗಾಗಿ ಮುಗಿಸಿಕೊಳ್ಳುವೆ ನನ್ನ ಕಾರ್ಯವನ್ನು. ಶಬರಿ ಬಾ. ಹತ್ತಿರ ಬರಬೇಡ, ದೂರ ಸರಿದು ನಿಲ್ಲು. ಬಬಲಾದಿ ಬಬಲಾದಿ ಹಿಡ್ಕೊಳ್ಳಲೇ ಅವಳ ಕೈಯನ್ನು. ಭಾಷೆ ಬರೀ ಒಂದೇ ಒಂದು ಸಾರಿ ನನ್ನ ಆಸೆಯನ್ನು ಈಡೇರಿಸು. ಭಾಷೆ ಬರೀ ಮೊದಲು ಕೈ ಬಿಡಿ ಗೆಳತಿಯನ್ನು. ಲೇ ದೇವ, ಬರೀ ದೇವ ಅಷ್ಟಲ್ಲ ಗೌಡ, ಗೆಳತಿಯರ ಬಾಳಿಗೆ ಬೆಂಕಿ ಬೆಲೆ ಎಳೆಯುತ್ತಿರುವ ನಿಮ್ಮಂತ ಕಡುಕು ಶ್ರೀಮಂತರನ್ನು ನೆಟ್ಟಿಸಲು ಸಿದ್ಧವಾಗಿ ಬಂದಿರುವ ಇವನು ಅಗ್ನಿದೇವ. ಲೇ ಅಗ್ನಿದೇವ, ಕಾಡನ್ನು ಬಿಟ್ಟು ಈ ನಾಡಿಗೆ ಕರೆ ತಂದಿರುವುದು ನನಗೆ ಸಹಾಯ ಮಾಡಿ ನಾನು ಹೇಳಿದಂತೆ ಬಿದ್ದಿರಲು, ಆದರೆ ನನಗೆ ಎದುರಾಗಿ ನಿಲ್ಲುವುದು ಸರಿಯಲ್ಲ. ಸರಿಯೋ ತಪ್ಪ ಗೊತ್ತಿಲ್ಲ ಗೌಡ, ಒಟ್ಟಿನಲ್ಲೇ ನನ್ನ ಕಣ್ಣೆದುರಿಗೇನೆ ಗರದರ ಗರ್ಜಿತನಕ್ಕೆ ಮುಂದೆ ಬರುವುದನ್ನ ಕಣ್ಣಾರೆ ಕಂಡಿದ್ದಾರೆ. ಅಂದೇಹವ ದೇಹವನ್ನು ಹರಿದು ಹಾಕಿ ಅವರ ಬಿಸಿ ರಕ್ತದಿಂದ ಗರಿತರ ಬದಲಿಸುವುದೇ ನನ್ನ ರಕ್ತ ಗುಣ. ನಾನು ಯಾರು, ನನ್ನ ಪವರ್ ಏನು ಅನ್ನೋದನ್ನು ಚೆನ್ನಾಗಿ ಅರಿತುಕೊಂಡು ಮಾತನಾಡು. ಮೇಲಾಗಿ ಈ ನಾಡನ್ನೇ ಮುಷ್ಟಿಯಲ್ಲಿ ಹಿಡಿದು ಆಟ ಆಡಿಸಬಲ್ಲ ಈ ಊರ ಗರ್ಭ ಶ್ರೀಮಂತ ದೇಸಾಯಿಗೌಡ ನಾನು. ಪಾಪಿಯ ಊರಲ್ಲಿ ದೊಡ್ಡ ಮನಸ್ಸಿನಂತೆ ಮೆರೆಯುವ ನೀನು, ಕಣ್ಣ ಹೆಣ್ಣುಗಳ ತೋಟಕ್ಕೆ ಬಿಸಿ ಹಾಪಿಗೆ ಬಯಸುವ ನೀನು ಗಂಡಸ. ಏ ದೇವ, ಹೊಚ್ಚು ಬಾಳ್ ಹೇಳಿಯ ನಿಮ್ಮಂತ ಕಾಮಕ ದೃಷ್ಟಿ ಗಂಡಸರಿಂದಲೇ ಇಡೀ ಪುರುಷ ಸಮಾಜ ತಲೆ ಎತ್ತಲಿಲ್ಲದಂತಾಗಿದೆ ಗೌಡ. ಆರ್ಯ ಧರ್ಮದ ನಾರಿಯರ ಮೇಲೆ ನಿನ್ನ ಕಣ್ಣನ್ನು ಹಾಸಿದರೆ ನಿನ್ನ ಕಣ್ಣನ್ನು ಕೀಳುವೆ. ಹುಷಾರ್. ಲೇ ಅಗ್ನಿದೇವ, ಪುಂಡರಿಗೆ ಮಹಾಪುಂಡರಾಗಿ ಪುಡಿದಾಡಬೇಡ. ನನಗೆ ಎದುರಾಗಿ ನಿಂತರೆ ನಿನ್ನ ತಂದೆ ತಾಯಿಯರನ್ನು ಕೊಲೆ ಮಾಡಿದ ಪಾಪಿ ಯಾರೆಂದು ನನ್ನಿಂದ ನಿನಗೆ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ನನ್ನ ತಂದೆ ತಾಯಿ ಕೊಂದ ಕುನ್ನಿಗಳ ಸುಳುವು ನನಗೆ ಕೊಡದಿದ್ದರು. ಐ ಡೋಂಟ್ ಕೇರ್ ಗೌಡ, ಐ ಡೋಂಟ್ ಕೇರ್. ನಾನೆಂದು ಹಣದ ಹಬ್ಬರದಲ್ಲಿ ಈ ಗತಿಯನ್ನು ಮುಟ್ಟಲು ಬಂದರೆ ಇವತ್ತು ನಾನಿರಬೇಕು ಒಂದು, ಇಲ್ಲ ನೀನಿರಬೇಕು ಒಂದು. ಗಂಡಸಗೆ ಮುಂದಕ್ಕೆ ಸರಗಡಿಯಲು ಈ ಸಮಯದಲ್ಲಿ ಅಗ್ನಿದೇವನನ್ನು ಎದುರಾಕಿಕೊಳ್ಳುವುದು ಉತ್ತರವಲ್ಲ.
ಇವನನ್ನು ಎದುರಾಕಿಕೊಂಡು ಬದುಕುವುದು ಸಾಧ್ಯವಿಲ್ಲ. ನಾನು ಇವನಂತೆಯೇ ಕೈ ಜೋಡಿಸಿ ನಾನು ಮಂತ್ರಿಪಟ್ಟವನ್ನೇ ಏರಿ ಸಮಯ ಸಾಧಿಸಿ ಇವನ ಸಿಡಿಗೆ ಕಟ್ಟಿ ನಾನು ಸುಡಗಾಡಕ್ಕೆ ಇವನನ್ನು ಕಳಿಸಲೇಬೇಕು. ನೋಡು ಅಗ್ನಿದೇವ, ನಮ್ಮಿಬ್ಬರ ನಡುವೆ ವೈರತ್ವ ತರವಲ್ಲ. ಏನೋ ಕೆಟ್ಟ ಗಳಿಗೆಯಲ್ಲಿ ನಾನು ಇವಳೊಂದಿಗೆ ನಡೆದುಕೊಂಡು ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ನಮ್ಮಿಬ್ಬರ ಗೆಳೆತನವನ್ನು ಮುಂದುವರಿಸು. ಆಲ್ ರೈಟ್, ಇನ್ನು ಮುಂದಾದರೂ ಹೆಣ್ಣು ಈ ಜಗದ ಕಣ್ಣೆಂದು ಅರಿತು ನಡೆಯುವುದನ್ನು ಕಲಿತುಕೋ. ನೋಡಿ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನೇ ಕಾಪಾಡಿದ್ರಿ. ನಿಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅಸಹಾಯಕ ಸ್ಥಿತಿಯಲ್ಲಿದ್ದ ಒಂದು ಹೆಣ್ಣನ್ನು ಕಾಪಾಡುವುದು ಗಂಡಸಾಗಿ ಹುಟ್ಟಿದ ಮಾನವನ ಧರ್ಮ. ಯಾರಮ್ಮ ನೀನು? ನನ್ನ ಹೆಸರು ಶಬರಿ ಅಂತ. ಅಂದ ಹಾಗೆ ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಯಾರು ಎನ್ನುವುದನ್ನು ನಡೆಯುತ್ತಾ ದಾರಿಯಲ್ಲಿ ತಿಳಿಸುತ್ತೇನೆ. ನಡೆಯಮ್ಮ, ಹೋಗೋಣ. ಹೋಗು ಅಗ್ನಿದೇವ, ಹೋಗು. ನಿನಗೇನು ಗೊತ್ತು? ನಿನ್ನ ಮಾತಾಪಿತರನ್ನು ಕೊಂದು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ ನಯ ವಂಚಕ ಈ ದೇಸಾಯಿಗೌಡನೆನ್ನುವುದು. ನಿನ್ನಿಂದಲೇ ನನ್ನೆಲ್ಲ ಕಾರ್ಯ ಸಾಧಿಸಿಕೊಂಡು ನಂತರ ಸಾಗಿಸುವೆ ನಿನ್ನನ್ನು ಯಮನ ದರ್ಶನಕ್ಕೆ. ಲೇ ಕೆಟ್ಟ ಸುಳೆ ಶಬರಿ, ನನ್ನ ಕಣ್ಣಿಗೆ ಬಾರಿಸಿದ ಸೇಡಿನ ಪ್ರತಿಕಾರವಾಗಿ ನಿನ್ನ ಮೈದುನ ಸಂಪತ್ತಿನ ಮೇಲೆ ನನ್ನ ಮೋಸದ ಬಲೆ ಬೀಸಿ ಅವರನ್ನು ನನ್ನ ಕೈವಶ ಮಾಡಿಕೊಂಡು ಅವನಿಂದಲೇ ನಿಮ್ಮ ಮನೆಯ ಛಿದ್ರ ವಿಚ್ಛಿದ್ರ ಮಾಡಿ ನಿಮ್ಮೆಲ್ಲರನ್ನು ಮನೆಯಿಂದ ಕತ್ತಿಗೆ ಕೊಯ್ಕೊಟ್ಟು ಹೊರ ತಳ್ಳಿಸಿ ಗಂಡನೇ ದೇವರೆಂದು ನಿತ್ಯಪತಿ ಪೂಜೆ ಮಾಡುವ ನಿನ್ನ ಗಂಡ ಸತ್ಯವಂತನ ತಲೆಯಲ್ಲಿ ಈ ನನಗೆ ಸೆರಗಾಸಿದ ಸೂಳೆ ಎಂದು ವಿಸದ ಬೀಜ ಬಿತ್ತೆ. ನಿನ್ನ ಸಂಸಾರದಲ್ಲಿ ದೊಂಬರಾಟ ಎಬ್ಬಿಸಿ ನಿಮ್ಮ ಮನೆಯ ಮಸಾಣ ಮಾಡಿ ನಿನ್ನನ್ನು ನಗುವುದನ್ನು ನೋಡಿ ನಿನ್ನ ಮೈದುನ ಜಮದಗ್ನಿಯನ್ನು ಹಲ್ಲು ಕಿತ್ತಿ ಆವಾಗಿ ಹುಚ್ಚನಂತೆ ತಿರುಗುವಂತೆ ನಾನು ಮಾಡದಿದ್ದರೆ ನನ್ನ ಹೆಸರು ದೇವಲೋಕದ ಇಂದ್ರ ದೇಸಾಯಿಗೌಡನೇ ಅಲ್ಲ. ತಮ್ಮ ಸತ್ಯವಂತ, ತಮ್ಮ ಸತ್ಯವಂತ, ಬೇಗನ ಹೊರಗಡೆ ಬಾರಪ್ಪ, ಬೇಗನ ಹೊರಗಡೆ ಬಾ. ನಮಸ್ಕಾರ ಗುಮಸ್ತ್ರೀ. ಹೋ ಪಾಟೀಲ್ರಿ, ಬನ್ನಿ ಪಾಟೀಲ್ರಿ, ಕುಳಿತುಕೊಂಡು ಮಾತನಾಡಿ. ಕುಳಿತುಕೊಂಡು ಮಾತನಾಡ್ಲಿಕ್ಕೆ ನಿನ್ನ ಜೊತೆ ನಂಟಸ್ತಿಕೆ ಬೆಳೆಸಿಕ್ ಬಂದಿರ ಸತ್ಯವಂತ. ನನ್ನ ಮಾವ ದೇಸಾಯಿಗೌಡ ಹೇಳಿ ಕಳಿಸಿದ್ದಾನೆ, ನೀನು ನಿನ್ನ ತಮ್ಮ ಸಂಪತ್ನನ್ನು ಓದಿಸಿಕೊಂಡು ನಮ್ಮಿಂದ ತೆಗೆದುಕೊಂಡಿರುವ ಹಣ ವಸೂಲಿ ಮಾಡಿಕೊಂಡು ಬಾ ಎಂದು. ತಮ್ಮ ಸತ್ಯವಂತ, ಒಳ್ಳೆ ಮಾತಿನಿಂದ ಹಣ ಕೊಟ್ಟು ಋಣಮುಕ್ತನಾಗ್ತಿ ಏನು? ಮತ್ತೆ ನಿಮ್ದು 2 ಎಕರೆ ಹೊಲ ಬರ್ಕೊಡ್ತೀಯೋ? ಇರುವ 1-2 ಎಕರೆ ಹೊಲದಲ್ಲಿ ನಿಮಗೆ ಯಾವ ಹೊಲ ಬರೆದುಕೊಳ್ಳೆ ಗುಮಸ್ತ್ರಿ? ಸ್ವಲ್ಪ ಕಲಾವಕಾಶ ಕೊಡಿ, ಹೇಗಾದರೂ ಮಾಡಿ ನಿಮ್ಮ ಸಾಲ ಮುಡಿಸುತ್ತೇನೆ. ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ ಸತ್ಯವಂತ. ಒಳ್ಳೆಯ ಮಾತಿನಿಂದ ಹಣ ಕೊಟ್ಟು ಸಾಲದ ಬಂಧನದಿಂದ ಋಣಮುಕ್ತನಾಗೋ. ಎಲ್ಲದಿದ್ದರೆ
ನಿನಗೆ ಕೇಡಗಾಲ ತಪ್ಪಿದ್ದಲ್ಲ. ಪಾಟೀಲರೇ, ವಾರದಿಂದನೇ ನಿಮ್ಮ ಹಣ ಕೊಡಬೇಕೆನಿಷ್ಟು. ನನ್ನ ತಮ್ಮ ಸಂಪತ್ ಮೈಯಲ್ಲಿ ಹುಷಾರಿಲ್ಲದ ಕಾರಣ ನಿಮ್ಮ ಹಣ ಕೊಡಲಾಗಲಿಲ್ಲ. ಮುಂದೆ ಹೇಗಾದರೂ ಮಾಡಿ ನಿಮ್ಮ ಸಾಲ ಮುಡಿಸಿ ಋಣಮುಕ್ತನಾಗ್ತೀನಿ ಪಾಟೀಲ್ರಿ, ಋಣಮುಕ್ತನಾಗ್ತಾನೆ. ಹೌದಂತೆಲೋ ತಮ್ಮ ಸತ್ಯವಂತ. ನಿಮ್ಮ ತಮ್ಮನಿಗೆ ಮಾನ್ಯ ಏಕೈಕಿ ಜ್ವರ ಬಂದು ಕಾಲ ಮೇಲಾಗಿ ನೆಗದು ಬಿದ್ದದಂತೆಲ್ಲ ಈಗ ಹುಷಾರಾಗಿದ್ದ ನಾನು ನಿಮ್ಮ ತಮ್ಮ. ನಿಮ್ಮಂಥ ಹಿರಿಯರ ದಯರಿಂದ ಆರಾಮಾಗಿದ್ದಾನೆ ಗುಮಾಸ್ತ್ರಿ. ಅಂದಾಗ ನಿಮ್ಮ ತಮ್ಮಗೆ ಬಂದ ಜಡ್ ಯಾವುದು ಮರಯ್ಯ? ಈಗ ಕಾಲ ಭಾಳ ಸೂಕ್ಷ್ಮ ಐತೆ. ಡಾಕ್ಟ್ರು ಅದು ಇದು ಯಾವ್ದಾರ ಒಂದು ಸುಡ್ಗಾಡ್ ಜಡ್ ಇಟ್ಟು ಹೆಸರಿಟ್ಬಿಡ್ತಾರ. ಅದಕ್ಕೆ ಹೇಳ್ಕೊಳ್ಳಾರಂಥದ್ದು ಏನು ಜಡ್ ಐತೇನಪ್ಪ ನಿಮ್ಮ ತಮ್ಮನಿಗೆ? ಅಂತಿಂತ ದುಶ್ಚಟದ ಚಪ್ಪಲಗಾರನಲ್ಲ ಗುಮಾಸ್ತ್ರಿ ನನ್ನ ತಮ್ಮ. ಹಗಲಿರಳು ಓದಿ ಓದಿ ನಿದ್ದೆಗೆಟ್ಟು ರಕ್ತ ಸುಟ್ಟು ರಕ್ತ ಕಡಿಮೆಗಿತ್ತು ಅಷ್ಟೇ. ಯಾವ ರಕ್ತ ಮರಯ್ಯ? ಬಿಳಿ ರಕ್ತನೋ ಕೆಂಪು ರಕ್ತನೋ? ಬಿಳಿ ರಕ್ತ ಗುಮಾಸ್ತ್ರಿ. ಬಿಳಿ ರಕ್ತ ಸಿಗೋದು ಬಹಳ ಕಠಿಣ ಲೋಮರೆ. ಎಲ್ಲಿದ್ದ ತಂದಕ್ಕಿ? ಇದೇ ನಮ್ಮ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಲ್ಲಿ ತಂದೆ ಹಾಕ್ಸಿದ್ದೀನಿ ಗುಮಾಸ್ತರಿ. ಆ ರಕ್ತ ಕೊಟ್ಟ ಆ ದಾನಿಗಳಿಗೆ ಆ ದೇವರು ಚೆನ್ನಾಗಿಟ್ಟಲೆಂದು ಆ ದೇವರಲ್ಲಿ ನಮಸ್ಕರಿಸುತ್ತೇನೆ. ನೋಡು ಸತ್ಯವಂತ, ನಿನ್ನ ಕನಿಕರದ ಮಾತು ನನಗೆ ಬೇಕಾಗಿಲ್ಲ. ಒಳ್ಳೆಯ ಮಾತಿನಿಂದ ಹಣ ಕೊಡ್ತೀವೋ ಇಲ್ಲ ಒದ್ದ ವಸೂಲಿ ಮಾಡಬೇಕು. ಪಾಟೀಲರೇ, ಇನ್ನು ಕೆಲವೇ ದಿನಗಳ ಕಳೆಯಲಿ. ಹೇಗಾದರೂ ಮಾಡಿ ನಿಮ್ಮ ಸಾಲ ಮುಡಿಸಿ ಈ ಬಡ ರೈತನ ಮೇಲೆ ದಯ ತೋರಿ ಧನಿಕರೇ, ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಲೇ ತಮ್ಮ ಸತ್ಯವಂತ, ನೀ ಸ್ಥಿರವಾಗಿ ಬೇಡಿಕೊಂಡು ಕರ ಮುಗಿದು ಬೇಡಿಕೊಂಡ್ರ ನಮ್ಮ ಸಾಲ ತೀರೋದಿಲ್ಲ. ಲೇ ತಮ್ಮ, ಸಾಲ ತೀರೋದಿಲ್ಲ. ಸುಮ್ಮನೆ ನಮ್ಮ ಪಾಟ್ರಿಲ್ ಚಾಟಿ ಏಟಿಗೆ ನಿನ್ನ ಮೈ ಚರ್ಮ ಸುಲಿಸಲಾರ್ದ ಹಣ ಕೊಟ್ಟು ನಿಮ್ಮ ಮೈಯ ಚರ್ಮ ಉಳಿಸ್ಕ. ನೀವು ನನ್ನನ್ನು ಚಾಟೆ ಹೇಟಿಂದ ಅಷ್ಟೆಲ್ಲ ಪಾಟೀಲ್ರಿ, ನೀವು ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿದರು ನನ್ನ ಹತ್ರ ನಯ ಪೈಸವೂ ಇಲ್ಲ. ಇದೊಂದು ಸಾರಿ ತಡೆಯಿರಿ ಪಾಟೀಲ್ರಿ, ನಿಮ್ಮ ಕಾಲಿಗೆ ಬಿದ್ದು ನಿನ್ನ ಕೊಳೆಯಾದ ಕೈಯಿಂದ ಅಮೇರಿಕದಿಂದ ತರಿಸಿರುವ ಈ ನನ್ನ ಬೂಟ್ ಮುಟ್ಟಿ ಹೊಲಸು ಮಾಡಿದೆಯಾ ಕತ್ತೆ ಬಡವ? ನಿಲ್ಲಿಸಿ ನಿಮ್ಮ ಈ ಅಟ್ಟಹಾಸದ ಧಣಿಕರ ದರ್ಪವನ್ನು. ಲೇ ಸಂಪತ್, ನನಗೆದರಾಗಿ ನಿಲ್ಲುವಷ್ಟು ಧೈರ್ಯವೇ ನಿನಗೆ? ನಿನಗೆ ಅಷ್ಟೇ ಅಲ್ಲಲೇ ಪಾಟೀಲ, ಆ ನಿನ್ನ ಸೋದರ ಮಾವ ದೇಸಾಯಿ ಗೌಡನಿಗೆ ಸಹ ಎದುರಾಗಿ ನಿಲ್ಲುತ್ತೇನೆ. ಲೇ ಸಂಪತ್, ತಲೆಯ ಮೇಲಿನ ಮಾಂಸಾಹಾರದ ಹಸುಗೂಸಾದ ನೀನೇನು ಬಲ್ಲೆ? ಜೋಡುಗುಂಡಿಗೆ ಈ ನಮ್ಮಿಬ್ಬರ ಪರಾಕ್ರಮದ ಪ್ರಬಲವನ್ನು. ಲೇ ಕರಿಯ ಮರಿಯ, ಏ ಕರಿಯ ಮರಿಯ, ಬರ್ರಲೇ, ಬೇಗ ಕಟ್ಟಿ ಹಾಕರಲೇ ಇವ್ರನ್ನು ಈ ಕರಡು ಕಂಬಕ್ಕೆ. ಲೇ ಮಗನ ಸತ್ಯವಂತ, ಲೇ ಮಗನ ಸತ್ಯವಂತ ಸಂಪತ್, ಕೊನೆಯದಾಗಿ ಹೇಳುತ್ತೇನೆ, ಹಣ ಕೊಡ್ತಿರೋ ಇಲ್ಲ ನಿಮ್ಮ ಹೆಸರಿಗಿದ್ದ ಈ ಮನೆ ಬರೆದು ಕೊಡ್ತಿರೋ ಇಲ್ಲ ಬಡಿಸಿಕೊಂಡು ನರಳಿ ನರಳಿ ಸಾಯ್ತಿರೋ? ಕಮಾನ್ ಟೆಲ್ ಮೀ. ಪಾಟೀಲ, ಹೇಳಿ ಅಂತ ನಮ್ಮಿಬ್ಬರನ್ನು ಕಟ್ಟಿ ಹಾಕಿ ಹೊಡೆಯೋದು ಪುಂಡನ ಕೆಲಸವಲ್ಲಲೇ.
ಚಂಡರ ಕೆಲಸ. ನೀನು ಸೂರನಾಗಿದ್ದರೆ ಬಿಚ್ಚಿ ನೋಡಲೇ ನನ್ನ ಸರಪಳಿಯ ಸಲಾಕೆಯನ್ನು. ಆವಾಗ ತಿಳಿಯುತ್ತದೆ ನಿನ್ನ ಗಂಡಸ್ತನದ ಪೌರುಷ. ಲೇ ತುತ್ತು ಕೂಳಿಗೂ ಗತಿ ಇಲ್ಲದ ಬಡ ಬಿಕಾರಿ, ನೀನು ನನ್ನ ಗಂಡಸ್ತನಕ್ಕೆ ಸವಾಲು ಹಾಕುವೆಯಾ ಸೊಕ್ಕಿನ ಸೂಳೆ ಮಗನ? ಲೇ ಬಬಲಾದೆ, ಬೇಗ ತೆಗೆದುಕೊಂಡು ಬರಲೇ ಸೋಲ ಕಬ್ಬಿಣದ ಸಲಾಕೆಯನ್ನು. ಒಂದ್ ನಿಮಿಷ ತಾಡ್ರಿ ದನ್ಯಾರ, ಕುಲಿ ಮ್ಯಾಗ ಕಾಯಿ ಹಾಕಿಟ್ಟಿನ ಕೆಬ್ಬಣ ಚಡಿ ತಂದು ಕೊಡ್ತೀನಿ ಹೋಗಿ. ಏ ಪಾಟೀಲ, ನೀನು ಈ ರೀತಿ ನಮ್ಗೆ ಚಿತ್ರಹಿಂಸೆ ಕೊಡ್ತಿರೋದು ಗುಂಡ ಪುರುಷರ ನನ್ನ ತಮ್ಮ ಜಮದಗ್ನಿಗೆ ಗೊತ್ತಾದರೆ ಹಸಿ ಮೋಸದ ಕೋಳಿಯನ್ನು ಹರಿದು ತಿನ್ನುತ್ತಾರೆ. ಕೊಪ್ಪಿದ ದೇಹವನ್ನು ಪುಂಡ ಪುರುಷರ ಗಂಡ ಎಂಡು ಹುಲಿಗಳ ಗಂಡ, ದಂಡು ಹುಲಿಗಳ ಮಿಂಡನಾದ. ಈ ಪಾಟೀಲನ ಒಂದು ಕೂದಲು ಸಹ ಅಲ್ಲಾಡಿಸಲು ಸಾಧ್ಯವಿಲ್ಲ. ನಿನ್ನ ತಮ್ಮ ಜಮದಗ್ನಿಗೆ ಗಂಡಸ್ತನದ ಬೇರಿದ್ದರೆ ಬಂದು ತಡೆಯಲಿ ಈ ಪಾಟೀಲನನ್ನು. ಸತ್ಯವಂತ ಕೊಪ್ಪಿದ ಕುಲಿ ಪಾಟೀಲ, ನಿಲ್ಲಿಸು ನಿನ್ನ ಸೂರತನದ ಸಾಹಸವನ್ನು. ಏ ಕರಿಯ, ಲೇ ಜಮದಗ್ನಿ, ಇವರಿಬ್ಬರ ಕೋಪಿದ ದೇಹವನ್ನು ನಾನು ಹಸಿದ ಹುಲಿಯಾಗಿ ಹರಿದು ತಿನ್ನುವ ಪೂರ್ವದಲ್ಲಿ ಅವರನ್ನಾಗಿ ಹಾರಿ ಬಂದೆ ಯಾರಂಕೋರ. ಲೇ ಪಾಟೀಲ, ಹಸಿದ ಹುಲಿಯಾಗಿ ನೀನು ಇವರಿಬ್ಬರ ದೇಹವನ್ನು ಹರಿದು ತಿನ್ನುವ ಪೂರ್ವದಲ್ಲಿ ಜೂನಿಯರ್ ಕಂಗೆಟ್ಟ ಹುಲಿಯಾಗಿ ಕಡಿದು ಚೆಲ್ವೆ ನಿಮ್ಮಿಬ್ಬರ ಕೊಪ್ಪಿದ ದೇಹವನ್ನು. ಜೂನಿಯರ್ ಕೆಂಗೆಟ್ಟ ಹುಲಿ, ಜೂನಿಯರ್ ಕೆಂಗೆಟ್ಟ ಹುಲಿ ನೀನಾದರೆ ನಿಮಗೆ ಕರಿಚಿರಿತೆಯಾಗಿ ನಿಲ್ಲುವೆ. ಕಾಲು ಕೇರಿದ ಕರಿಚಿರಿತೆಯಾಗಿ, ಕಾಲು ಕೆದರಿದ ಕರಿಚಿರತೆ ನೀನಾದರೆ ಪಾಟೀಲ, ಕೆದರಿದ ಹಾಲಿನ ಕಾಲನ್ನು ಕತ್ತರಿಸಿ ತಿನ್ನುವ ಕತ್ತರ್ನ ಕುಲಿ ನಾನಾಗಿ ನಿಮ್ಮಿಬ್ಬರ ದೇವರಿಬ್ಬಾಗ ಮಾಡಿ ರಕ್ತದ ಮಡುವಿನಲ್ಲಿ ಮುಳುಗಿಸಿ ಬಿಡುವೆ. ಲೇ ತಮ್ಮ ಜಮದಗ್ನೆ, ನೀನು ಮಾತಿಗೊಮ್ಮೆ ಕಡಿತೀನಿ ಹೊಡಿತೀನಿ ಅನ್ಬೇಡ. ಲೇ ತಮ್ಮ, ಸುಮ್ಮನೆ ನಮ್ಮ ದನಿಯರ್ ಸಾಲ ಕೊಡ. ಏ ಮಗನೇ ಬಬಲಾದಿ, ನಾವು ಸಾಲ ತಂದಿದ್ದು ಆ ನಿಮ್ಮ ದನಿ ದೇಸಾಯಿಗೌಡನ ಹತ್ತಿರ. ಅದನ್ನು ನಾನೇ ಹೇಳುತ್ತೇನೆ, ಇನ್ನೊಂದು ವಾರ ಬಿಟ್ಟು ಕೊಡ್ತೇವೆ ಎಂದು. ಒಪ್ಪಿದರೆ ಆ ನಿಮ್ಮ ದನಿ ದೇಸಾಯಿಗೌಡನು ಕ್ಷೇಮ, ನಮಗೂ ಕ್ಷೇಮ. ಇರದಿದ್ದರೆ ನಾಳಿಗೆನ ಹೊಲದಲ್ಲಿ ನಡೆಯಲಿದೆ ನಮ್ಮಿಬ್ಬರ ನಡುವಿನ ರಕ್ತದ ಕಾಳಗ. ಆ ರಕ್ತದ ಕಾಳಗದಲ್ಲಿ ಆ ದೇಸಾಯಿಗೌಡ ಮುಳುಗಿ ಸಾಯಬೇಕು ಒಂದು, ಇಲ್ಲ ನಾನು ಸಾಯಬೇಕು ಒಂದು. ಅದೆಲ್ಲ ರಗಳೇ ನನಗೆ ಬೇಕಾಗಿಲ್ಲ. ಹಿಂದೆ ಹೀಗಲೇ ನೀವು ಹಣ ಕೊಡಬೇಕು. ಹಾಗಾದರೆ ಪಾಟೀಲ, ಹಿಂದೆ ಹೀಗೆ ನಡೆಯಲಿ ನಮ್ಮಿಬ್ಬರ ನಡುವಿನ ರಣರಂಗದ ಕಾಳಗ. ಹಾಗಾದರೆ ಗಂಡಸಾಗಿ ಮುಂದಕ್ಕೆ. ಲೇ ತಮ್ಮ, ನಿಮ್ಮ ಮಾತಿಗೊಮ್ಮೆ ಕೊಡ್ಲಿ ತೋರಿಸ್ಬೇಡ್ಲಿ ತಮ್ಮ. ನೀನು ಕೊಡ್ಲಿ ನೋಡಿದ್ರ ರಾತ್ರಿ ನಂಗೆ ಕನಸ್ನ್ಯಾಗ ಬಂದಾಕೈತೆ. ನೀನು ಸ್ವಲ್ಪ ಶಾಂತಿ ತಗರಪ್ಪ. ನಮ್ಮ ಪಾಟೀಲ್ಗೆ ನಾ ಸ್ವಲ್ಪ ತಿಳಿಸಿ ಹೇಳ್ತೀನಿ. ರೇ ಪಾಟೀಲ್ ರೇ, ನಾನು ಸ್ವಲ್ಪ ಹೇಳ್ರಿ ಇಲ್ಲಿ. ಓಹೋ, ಗುಡ್ ಐಡಿಯಾ ಬಾಬಲಾರಿ. ನೀನು ಹೇಳಿದಂತೆ ಆಗಲಿ. ನಡೆಯರಿ, ಹೋಗೋಣ. ನೋಡ್ ಸತ್ಯವಂತ, ಬಬಲಾದಿಯ ಮಾತಿನಂತೆ
ದೇಸಾಯಿ ಗೌಡರಿಗೆ ಭೇಟಿಯಾಗಿ ಹಣ ಕೊಟ್ಟರೆ ಸರಿ, ಎಲ್ಲದಿದ್ದರೆ ಮತ್ತೆ ಮಹಾಭಾರತದ ಯುದ್ಧ. ಬಾಬಾ ಬಲಾದಿ ಹೋಗೋಣ. ಗಂಡ್ರಪ್ಪ ಮಾತ್ಲೋ ಗಂಡ್ರೆ, ಇಲ್ಲೇ ಇದ್ರೆ ನಿಮ್ ಋಣನೇ ಆಗಿಸ್ತಾನವ. ಹೋಗಲೇ ಹೋಗು ಪಾಟಿಲ, ಕೈಲಾಗದ ಹೇಳಿ ಅಂತೆ. ನೀವು ನೇರವಾಗಿ ನನ್ನನ್ನು ಎದುರಿಸುವ ಧೈರ್ಯ ಆ ನಿಮ್ಮ ಮಾವ ದೇಸಾಯಿಗಳಲ್ಲಿದ್ದರೆ ಅವನೇ ಬಂದು ನನ್ನನ್ನು ಎದುರಿಸುತ್ತಿದ್ದ. ಕೈಲಾಗದ ಹೇಳಿ ಅಂತೆ ನಿಮ್ಮನ್ನು ಕಳಿಸಿದ ಅವನೇ ಯಾವ ಸೂರ. ಸಹೋದರ ಜಮದಗ್ನಿ, ಸಂಪತ್ತನ್ನು ಹೋದಿಸಲಿ ಎಂದು ಆ ದೇಸಾಯಿಗೌಡನ ಹತ್ತಿರ 70,000 ಹಣ ಕೊಟ್ಟು ಸಾಲದ ಹಡಿವಿಗಾಗಿ ಬರೆದ ಕೊಟ್ಟ ಹೊಲದ ಕಾಗದ ಪತ್ರ ಮರಳಿ ತರಬೇಕು ಸಹೋದರ, ಮರಳಿ ತರಬೇಕು. ಆಯ್ತು ಅಣ್ಣ, ಈ ವಾರದಲ್ಲಿ ಎಲ್ಲಿಯಾದರೂ ಹಣದ ವ್ಯವಸ್ಥೆ ಮಾಡಿ ಸಾಲ ತೀರಿಸಿ ನಮ್ಮ ಹೊಲ ಆ ದೇಸಾಯಿಗೌಡನ ಬಳಿ ಇರುವ ನಮ್ಮ ಹೊಲದ ಕಾಗದ ಪತ್ರವನ್ನು ಮರಳಿ ತರುತ್ತೇನೆ. ಹಾಗಾದರೆ ನಡೆಯಿರಣ್ಣ, ನಮಗಾಗಿ ನಮ್ಮ ಹತ್ತಿಗೆ ಬುತ್ತಿ ತೆಗೆದುಕೊಂಡು ಹೊಲಕ್ಕೆ ಹೋಗಿರೋಳು. ಎಲ್ಲರೂ ಸೇರಿ ಅಲ್ಲೇ ಊಟ ಮಾಡಿ ಬರೋಣ. ನಡೆಯಿರಿ, ಹೋಗೋಣ. ಹಾಗಾದರೆ ಬನ್ನಿ ಹೋಗೋಣ.